ಓನ್ಲಿ 12,000 ಓನ್ಲಿ. ಕಣ್ಣು ಮುಚ್ಕೊಂಡು ಸೈನ್ ಹಾಕ್ಬಿಡು. ಯಾಕೆ ಹೇಳ್ಬಿಡಿ, ಕಣ್ಣು ಮುಚ್ಕೊಂಡು ಸೈನ್ ಮಾಡ್ಬಿಡ್ಬೇಕಂತೆ. ನಾಮೇ ಗೊತ್ತಮ್ಮ, ಅಣ್ಣ ಹೇಳೋರೆ ಯಾವುದೇ ಸೈನ್ ಮಾಡ್ಬೇಕಾದ್ರೂ ನೋಡಿ ಮಾಡಿ ಸೈನ್ ಮಾಡ್ಬೇಕು ಅಂತ. ಎಷ್ಟಂದ್ರಿ? 12,000. 12,000. 12,000. ಇಡೀ 0 10 0 100 0 1000 10,000 1 ಕರೆಕ್ಟ್ ಆಗೈತೆ. ಸೈನ್ ಮಾಡ್ತೀನಿ. ನನ್ನ ವ್ಯವಹಾರ ಗಿಟ್ಟಿಸ್ಕೊಳ್ಳೋ ಗುಟ್ಟು ಇಲ್ಲಿದೆ. ನಾನು ಬೇಳೆ ಬೇಯಿಸ್ಕೋಬೇಕು. ಅದಕ್ಕೆ ಮುಂಚೆ ಚೆನ್ನಾಗಿ ನೀರು ಕಾಯಿಸ್ಬೇಕು. ಮಾಡಿದೀನಿ. ಕೊಡು ಕೊಡು. ತಕೊಳ್ಳಿ. ಹಲೋ ಸರ್, ಮಿಸ್ಟರ್ ಪ್ರತಾಪ್ ಅವರಾ? ಹೌದು ಸರ್, ಆದಿತ್ಯ ಎಂಟರ್ಪ್ರೈಸಸ್ ಇಂದ ಮಾತಾಡ್ತಾ ಇರೋದು. ತಾವು ಆರ್ಡರ್ ಮಾಡಿದ ಮೆಟೀರಿಯಲ್ ರೆಡಿ ಇದೆ ಸರ್. ಅದನ್ನ ತಂದು ನನ್ನ ತಲೆ ಮೇಲೆ ಸುರೀರಿ. ಸರ್ ಹೌದು ರೀ, ಈಗ ನಾನು SK ಇಂಡಸ್ಟ್ರೀಸ್ MD ಅಲ್ಲ 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 ಅಲ್ಲ. ಅಂದ್ರೆ ಯಾಕೆ ಇಷ್ಟೊಂದು ಇರಿಟೇಟ್ ಆಗಿದ್ದೀರಾ? ಇನ್ನೇನಂಕಲ್, ನಾನು SK ಇಂಡಸ್ಟ್ರೀಸ್ MD ಅಲ್ಲ ಅಂತ ಪೇಪರ್ ನಲ್ಲಿ ಹೆಡ್ಲೈನ್ಸ್ ಅಲ್ಲಿ ಕೊಡ್ಬೇಕು. ಅದೊಂದೇ ಉಳಿದಿರೋದು ನನಗೀಗ. ಈಗ ಏನಾಯ್ತು ಅಂದ್ರೆ ದಿನಕ್ಕೆ 1000 ಫೋನ್ಗಳು ಬರ್ತವೆ. ಇನ್ವಾಯ್ಸಿಗೆ ಸೈನ್ ಮಾಡಿ ಕಳಿಸಿ ಸರ್, ಚೆಕ್ ಬಂದಿಲ್ಲ, ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಳ್ಳೋಣ ಸರ್. ನಾನು MD ಅಲ್ಲ, ನನ್ಗೆ ಆ ಸೈನಿಂಗ್ ಅಥಾರಿಟಿ ಇಲ್ಲ, ನನಗೆ ಪವರ್ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಗೋಗಿದೆ. ಯಾವ್ದನ್ನ ಮರಿಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ಮಂತ್ರ ದಿನ ಇಡೀ ಜಪ್ಸೋ ಆಗಿದೆ. ಅಂದ್ರೆ ಈಗ ಯಾರು ಫೋನ್ ಮಾಡಿದ್ದು? ಚೆಕ್ ತಗೊಂಡೋಗಿ ಅನ್ನೋದಕ್ಕೆ ನಾನೇನು MDನ? ನನ್ನ ಶತ್ರುಗಳಿಗೂ ಬೇಡ ಈ ಬಾಧೆ. ಬನ್ರಿ ಬನ್ರಿ. ನಿಧಾನ ನಿಧಾನ. ನಿಧಾನ. ರಾಜು ಅವರೇ, ಸ್ಟಾಕ್ ಬಂದಿದೆ, ಚೆಕ್ ಮಾಡ್ಕೋತೀರಾ? ಒಂದ್ ನಿಮಿಷ, ನಮ್ಮ ಬಾಸ್ ಕರಿತೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಾನು ಆದಿತ್ಯ ಎಂಟರ್ಪ್ರೈಸಸ್ ಸೇಲ್ಸ್ ಮ್ಯಾನೇಜರ್. ಸರ್, ಇದು ನಿಮ್ಮ ಆರ್ಡರ್ ಕಾಪಿ, ಇದು ನಿಮ್ಮ ಬಿಲ್ಲು. ಆರ್ಡರ್ ಕಾಪಿನಾ? ನಾನು ಯಾವಾಗ ಆರ್ಡರ್ ಮಾಡಿದ್ದೆ? ಜ್ಞಾಪಕನೇ ಇಲ್ವಲ್ಲ. ಸರ್, ಅದು ಮಿಸ್ಟರ್ ಪ್ರತಾಪ್ ಅವರು MD ಆಗಿದ್ದಾಗ ಆರ್ಡರ್ ಮಾಡಿರೋದು ಸರ್. ವಾ, ಮತ್ತೆ ಹಂಗೆ ಹೇಳಿ. ಸರ್, ಸ್ಟಾಕ್ ಚೆಕ್ ಮಾಡ್ಕೋತೀರಾ? ಮಾಡೋಣ, ಅದಕ್ಕೇನಂತೆ. ಸರ್, ಒಂದು ನಿಮಿಷ. ಸರ್, 15 ವರ್ಷದಿಂದ ನಾವೇ ಸಪ್ಲೈ ಮಾಡ್ತಾ ಇದ್ವಿ. ನಮ್ಮ ಕಂಪ್ನಿಯಿಂದ ಮಾಲ್ ಬಂದ್ರೆ ಪ್ರತಾಪ್ ಸರ್ ಅವರು ಡೈರೆಕ್ಟ್ ಗೋಡಾನಿಗೆ ಕಳಿಸ್ಬಿಡೋರು. ಹೌದಾ? ಈಗಲೂ ಹಂಗೆ ಮಾಡ್ತೀವಿ ಬಿಡಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ಸರ್, ಇದು ನಿಮ್ಮ ಆರ್ಡರ್ ಕಾಪಿ, ಇದು ನಿಮ್ಮ ಬಿಲ್ ತಗೊಳ್ಳಿ ಸರ್. ಈ ಬಿಲ್ಲು ಬಾಣ ಎಲ್ಲ ನಮ್ಗೆ ಗೊತ್ತಾಗಿಲ್ಲ. ನಮ್ಮ PS ಕೈಲಿ ಕೊಟ್ಬಿಡಿ, ಅವ್ರು ಎಲ್ಲಿ ಸೈನ್ ಮಾಡಕ್ ಹೇಳ್ತಾರೆ ಅಲ್ಲಿ ಮಾಡ್ಬಿಡ್ತೀವಿ. ಸರ್, 15 ವರ್ಷದಿಂದ ಸ್ಟಾಕ್ ಬರ್ತಾ ಇದ್ದಂಗೆ ಚೆಕ್ ಕೊಡೋರು ಪ್ರತಾಪ್ ಸರ್ ಅವರು. ಹಂಗ ನಾವು ಕೊಟ್ಟೆ ಬಿಡ್ತೀವಿ, ನೀವು ತಗೊಂಡು ನೋಡ್ಬಿಡಿ. ಎಷ್ಟು ಕೊಡ್ಬೇಕು? 25 ಲಕ್ಷ ಸರ್. ಒಂದು ನಿಮಿಷ, ಚೆಕ್ ತಗೊಬನ್ನಿ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. ಹಲೋ ಸರ್, ಕಸ್ಟಮರ್ ಒಬ್ರು ಫೋನ್ ಮಾಡಿ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಸರ್. ನಿಮ್ಮನ್ನ ಅಥವಾ ಎಮ್ ಡಿನ ಕೇಳ್ತಿದ್ದಾರೆ. 2 ಸತಿ ಅವಾಯ್ಡ್ ಮಾಡಿದೆ. ನೀವು ಮೀಟಿಂಗ್ನಲ್ಲಿ ಇದ್ದೀರಾ ಅಂತಾನೂ ಹೇಳಿದೆ. ಈ ಸತಿ ಕನೆಕ್ಟ್ ಮಾಡ್ತಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ನನಗೆ ಫೋನ್ ಮಾಡಿದ್ರೆ ನಾನು ತಗೋತೀನಿ ಬಿಡಿ, ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ, ಹೇಳಿ. ನಿಮ್ಮ ನಮಸ್ಕಾರಕ್ಕೆ ಒಂದಿಷ್ಟು ಬೆಂಕಿ ಬಿತ್ತು. ನಿಮ್ಮ ಪ್ರಾಡಕ್ಟ್ ನಂಬ್ಕೊಂಡು ನಾವು ಹಾಳಾಗೋದ್ವಿ ರೀ. ಯಾರು ಮಾತಾಡ್ತಿರೋದು ಅಂತ ಹೇಳಿದ್ರೆ ಉತ್ತಮ. ನಾನು ರೀ ಪ್ರಭಾಕರ್ ದೊಡ್ಡಮನೆ, ಹುಬ್ಳಿ ಡಿಸ್ಟ್ರಿಬ್ಯೂಟ್ರು. ಪ್ರಭಾಕರ್ ದೊಡ್ಡಮನೆಯವರೇ, ನೀವು ನಮ್ಮ ಡಿಸ್ಟ್ರಿಬ್ಯೂಷನ್ ತಗೊಂಡ್ಮೇಲೆ ಬ್ಯಾಂಗ್ಳೂರ್ ಹೈವೇನಲ್ಲಿ ಕಾಂಪ್ಲೆಕ್ಸ್ ಕಟ್ಸಿದ್ದು ಅನ್ನೋದನ್ನ ಮರಿಬಾರ್ದು. ಹೌದ್ರಿ ಸರ, ಈ ಸರಿ ಕಳ್ಸಿರೋ ನಿಮ್ಮ ಪ್ರಾಡಕ್ಟು ನಮ್ಮ ಕಸ್ಟಮರ್ಸ್ ಎಲ್ಲ ತಂದು ನನ್ನ ಮಾರಿ ಮೇಲೆ ಒಗೀಕತ್ತಾರ. ಸಾಧ್ಯನೇ ಇಲ್ಲ. ಪ್ರಾಡಕ್ಟ್ ಕ್ವಾಲಿಟಿಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಹೌದು, ಆಗ್ತಿರ್ಲಿಲ್ಲ. ಅದು ಈಗೆಲ್ಲ ಆಗ. ಮೊದಲು ಚಲೋ ಸಂಬಳ ಕೊಟ್ಟು ಒಳ್ಳೆ ಎಮ್ ಡಿನ ಇಟ್ಕೊಳ್ರಿ. ನಮ್ಮ ಕಂಪನಿ ಅಡ್ಮಿನಿಸ್ಟ್ರೇಷನ್ ವಿಚಾರ ನೀವು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಎಷ್ಟು ಪ್ರಾಡಕ್ಟ್ ಬಂದಿದೆ ದಯವಿಟ್ಟು ಅದನ್ನ ವಾಪಸ್ ಕಳಿಸಿ, ಆಯ್ತಾ? ಮಾಡ್ತೀನಿ ಸರ. ಇನ್ನು ಮುಂದೆ ನಿಮ್ಮ ಕಂಪ್ನಿ ಸವಾಸನೆ ಬ್ಯಾಡ್ರಿ ನಮ್ಗ. ನಾವೀಗಾಗಲೇ GS ಇಂಡಸ್ಟ್ರೀಸ್ ಜೋಡಿ ಮಾತಾಡಿವ್ರಿ. ಅವ್ರ ಡಿಸ್ಟ್ರಿಬ್ಯೂಷನ್ನೇ ಕಂಟಿನ್ಯೂ ಮಾಡ್ತೀವ್ರಿ. ನೀವು ನಿಮ್ಮ ಕಂಪ್ನಿ ಎಮ್ ಡಿನ ಟ್ರೈನ್ ಮಾಡೋ ಹೊತ್ತಿಗೆ ನಿಮ್ಮ ಕಂಪ್ನಿ ನೆಲ ಕಚ್ಕೊಂಡಿರ್ತೀರಿ. ಬಸವರಾಜನ್ ಕಳಿಸಿ. ಸರ್, ಕರೆದ್ರಂತೆ. ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ಲೇಂಟ್ಸ್ ಬರ್ತಿದೆ. ಹೌದು ಸರ್, ಶಿವಮೊಗ್ಗ ಡಿಸ್ಟ್ರಿಬ್ಯೂಟರ್ ಬಾಯಿಗೆ ಬಂದಾಗ ಬೈದು ನಮ್ಮ ಮೆಟೀರಿಯಲ್ಸ್ನೆಲ್ಲ ವಾಪಸ್ ಕಳಿಸ್ತೀನಿ ಅಂದಿದ್ದಾರೆ ಸರ್. ಯಾಕೆ ಹೀಗಾಯ್ತು? ಸರ್, ಪ್ರೊಡಕ್ಷನ್ ಟೀಮಲ್ಲಿ ಯಾವುದೂ ಚೇಂಜ್ ಆಗಿಲ್ಲ ಸರ್. ಆದರೆ ಸೂಪರ್ವೈಸರ್ ಹೇಳೋ ಪ್ರಕಾರ ಈ ಸರ್ತಿ ಬಂದ ರಾ ಮೆಟೀರಿಯಲ್ಸ್ ಯಾವುದು ಸ್ಟ್ಯಾಂಡರ್ಡ್ ಆಗಿರಲಿಲ್ವಂತೆ ಸರ್. ರಾ ಮೆಟೀರಿಯಲ್ ಸಪ್ಲೈ ಮಾಡಿದ್ಯಾರು? ಆದಿತ್ಯ ಎಂಟರ್ಪ್ರೈಸಸ್ ಸರ್. ಕನೆಕ್ಟ್ ಮೀ ಟು ಯುವರ್ MD. ಸಾರಿ ಸರ್, ಅವರು ಒಳಗಡೆ ಮೀಟಿಂಗ್ನಲ್ಲಿದ್ದಾರೆ. ನಾನು SK ಇಂಡಸ್ಟ್ರೀಸ್ನ CEO ಸುಶೀಲ್ ಕುಮಾರ್ ಮಾತಾಡ್ತಿರೋದು. ನಾನು ಅವ್ರ ಹತ್ರ ಈಗಲೇ ಮಾತಾಡಬೇಕು. ಏನ್ ವಿಷಯ ಅಂತ ಕೇಳ್ಬೋದಾ ಸರ್? ಅವ್ರು ತಿಥಿ ಮಾಡೋಕೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ ಅಂತ ಗಮನ ಇದೆಯಾ ನಿಮ್ಗೆ? ಸುಮ್ಮನೆ ಇರ್ರಿ. ಸ್ಕ್ರಾಪ್ ಸ್ಟಾಕ್ ಅನ್ನು ಕಳ್ಸೋವಾಗ ಇಂಥ ಮಾತುಗಳು ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ ನಿಮಗೆ? ಸ್ಕ್ರಾಪ್ ಮೆಟೀರಿಯಲ್ ನೋ ಚಾನ್ಸ್. ನಮ್ ಕಂಪನಿ ರೆಪ್ಯುಟೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನಿಮ್ಮ ಕಂಪನಿ ರೆಪ್ಯುಟೇಷನ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಳೆದ 15 ವರ್ಷದಿಂದ ನಾವು ನಿಮಗೆ ಆರ್ಡರ್ಸ್ ಪ್ಲೇಸ್ ಮಾಡ್ತಿರೋದು. ಆದ್ರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಮಣ್ಣು ಸೇರಿದೆ. ಕಾರಣ ಏನು ಗೊತ್ತಾ? ನೀವು ಕಳಿಸಿರೋ ಸ್ಕ್ರಾಪ್ ಸ್ಟಾಕ್. ಜಸ್ಟ್ ಅ ಮಿನಿಟ್ ಸರ್, ನಾನು ಚೆಕ್ ಮಾಡಿ ಹೇಳ್ತೀನಿ. ನಿಮ್ ಕಂಪನಿಗೆ ಲಾಸ್ಟ್ ಡಿಸ್ಪ್ಯಾಚ್ ಆಗಿರೋ ಮೆಟೀರಿಯಲ್ನ ಎಲ್ಲ ಟೆಸ್ಟ್ ಮಾಡಿ ಕಳ್ಸಿರೋದು ಸರ್. ಅದು 2 months ಬ್ಯಾಕ್ ಮಿಸ್ಟರ್ ಪ್ರತಾಪ್ ಅವರೇ ಪ್ಲೇಸ್ ಮಾಡಿ ಡಿಸ್ಪ್ಯಾಚ್ ತಗೊಂಡಾಗ ಚೆಕ್ ಮಾಡಿ ರಿಟರ್ನ್ ಮಾಡ್ಬೋದಿತ್ತು. ಈ ಕಂಪ್ಲೇಂಟ್ ಮಾಡಿದ್ರೆ ಹೇಗೆ ಪ್ರೂವ್ ಮಾಡ್ತೀರಾ ಸರ್? ಸಾರಿ ಸರ್, ವಿ ಕಾಂಟ್ ಹೆಲ್ಪ್. ಅದು ನಿಮ್ಮ ಮಿಸ್ಟೇಕ್. ಪ್ರತಾಪ್, ಪ್ರತಾಪ್, ಡ್ಯಾಡಿ. ಯಾಕೆ ಡ್ಯಾಡಿ, ಏನೇ ಏನ್ ಮಾಡ್ಬೇಕು ಅಂತಿದ್ದೀರಿ? ಯಾಕೆ ಡ್ಯಾಡಿ, ಏನಾಯ್ತು? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? MD ಪೋಸ್ಟ್ ಇಂದ ಕೆಳಗಿಳಿಸ್ದೆ. ಅದಕ್ಕೆ ಹೀಗೆ ರಿವೆಂಜ್ ತಗೋಬೇಕು ಅಂತಿದ್ಯಾ? ಎಷ್ಟು ಸಾಧ್ಯನೋ ಅಷ್ಟು ನಷ್ಟ ಮಾಡಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಒಂದ್ ನಿಮಿಷ ರೀ, ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ನೀನು ವಿಚಾರಿಸ್ತೀಯಾ ಅಥವಾ ನೀನು ಅವನ ಜೊತೆ ಕೈ ಜೋಡಿಸಿದ್ಯಾ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮಗ್ ವೈರಾಗ್ಯ ಬಂದು ನನ್ನನ್ನು ಬಿಟ್ಟು ಹೋದಾಗ ನಾನು ಕಂಪನಿನ ಹಾಳು ಮಾಡದೆ ಕಾಪಾಡಿ ಉಳಿಸ್ಕೊಂಡಿದ್ದೀನಲ್ವಾ? ನಿಮಗೆ ಸಿಗತ್ತೆ ಅಂತ ಉಳಿಸ್ಕೊಂಡ್ರಿ, ಈಗ ಸಿಗಲ್ಲ ಅಂತ ಗೊತ್ತಾಗಿದೆ, ಅದಕ್ಕೆ ಹಾಳು ಮಾಡಕ್ ಹೊರಟಿದ್ದೀರಿ. ಮಗನ್ ಚೂಬಿಟ್ಟಿದ್ಯಾ ನೀನು? ಏನಾಯ್ತು ಪ್ರತಾಪ್? ಏನಂತ ಗೊತ್ತಾಗ್ತಿಲ್ಲ ಮಮ್ಮಿ. ನಾಚಿಕೆ ಆಗಲ್ಲ ನಿನಗೆ? ಕಂಪನಿ MD ಆಗಿದ್ದವ್ ನೀನು. ಆದಿತ್ಯ ಎಂಟರ್ಪ್ರೈಸಸ್ಗೆ 25 ಲಕ್ಷಕ್ಕೆ ಸ್ಕ್ರಾಪ್ ಮೆಟೀರಿಯಲ್ಸ್ಗೆ ಆರ್ಡರ್ ಡಿಸ್ಪ್ಯಾಚ್ ಆಗಿದೆ. ಅದು ಗೊತ್ತಿಲ್ವಾ ನಿನಗೆ? ನಿಜವಾಗ್ಲೂ ಗೊತ್ತಿಲ್ಲ ಡ್ಯಾಡ್. ಅಷ್ಟೇ ಅಲ್ಲ,
ಅದರ ಸಪ್ಲೈಯರ್ಸ್ಗೆ ಚೆಕ್ ಇಶ್ಯೂ ಆಗಿದೆ. ದ ಪೇಮೆಂಟ್ ಹ್ಯಾಸ್ ಬೀನ್ ಡನ್. ನಾನ್ ಸೈನ್ ಮಾಡಿಲ್ಲ ಮಮ್ಮಿ, ನಾನ್ ಸೈನ್ ಮಾಡಿಲ್ಲ. ಓ, ಸೈನ್ ಮಾಡದೆ ಅಕೌಂಟಿಗೆ ಡೆಬಿಟ್ ಆಗ್ಬಿಡತ್ತಾ ಮನಿ? ಚೆಕ್ ಇಶ್ಯೂ ಮಾಡದೆ ಡೆಬಿಟ್ ಆಗ್ಬಿಡತ್ತಾ? ಬ್ಯಾಂಕ್ ಸ್ಟೇಟ್ಮೆಂಟ್ ತರೋ ಕಳಿಸಿದ್ದೀನಿ, ಈಗ ಬರ್ತಿದ್ದಾನೆ, ಗೊತ್ತಾಗತ್ತೆ ಎಲ್ಲ. ಕಂಪನಿ ಸಿಇಒ ಆಗಿ ನಾನು ಮುಂದುವರಿಬಾರ್ದು ಅನ್ನೋ ತರ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮ್ಮ ತಾಯಿಗೆ ಆ ಸ್ಥಾನನ ಬಿಟ್ಕೊಡ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಲ್ವಾ ನೀನು? ಇಲ್ಲ ಡ್ಯಾಡ್, SK ಇಂಡಸ್ಟ್ರೀಸ್ CEO ನೀವೇ ಮುಂದುವರಿ. ಹಾಗಿದ್ಮೇಲೆ ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಕಂಪನಿ ಹೆಸರಾಳು, ಜೊತೆಗೆ 25 ಲಕ್ಷ ನಷ್ಟ. ಸರ್ ಚೆಕ್ ಇಶ್ಯೂ ಆಗಿರೋ ಡೇಟ್ ಬಂದು 10ನೇ ತಾರೀಕು. ಅದನ್ನ ಸೈನ್ ಮಾಡಿ ಇಶ್ಯೂ ಮಾಡಿದವರು ಸತ್ಯ ಅವರು. ಗೊತ್ತಾಯ್ತಾ ಯಾರು ತಪ್ಪು ಮಾಡಿದ್ದು ಅಂತ? ನನಗೆ ಕೂಗಾಡ್ದಾಗೆ ಅವನಿಗೂ ಕೂಗಾಡಿ ನೋಡೋಣ. ಸಾವಿತ್ರಿ, ನೀನು ಅವನನ್ನು ಮಾತಾಡಿಸೋ ಹಾಗಿಲ್ಲ, ಮಧ್ಯೆ ಬಾಯಿ ಹಾಕೋ ಹಾಗೂ ಇಲ್ಲ ಇವತ್ತು. ಸಾವಿತ್ರಿ, ಹೋಗಮ್ಮ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕಬಾ. ಕಾಫಿ ಹೆಂಗಿರ್ಬೇಕು ಅಂದ್ರೆ ಕುಡಿದ್ ಕೂಡಲೇ ಟೆನ್ಷನ್ ಎಲ್ಲ ಇಳ್ದೋಗ್ಬಿಡ್ಬೇಕು. ಆಫೀಸ್ನಾಗ ಏನ್ ಕೆಲಸ ಅಂತೀಯ, ಅದೇ ನಾನು ದೇವರ ಡ್ಯೂಟಿ ಮಾಡ್ಬೇಕಾರೆ ರಾತ್ರಿ ಇಡೀ ಕೆಲಸ ಮಾಡಿದ್ರು ಬೆಳಿಗ್ಗೆ ಎದ್ದು ಕೂಡಲೇ ಫ್ರೆಶ್ ಆಗಿ ಹೊಸ ಟ್ರಿಪ್ಪಿಗೆ ಹೋಯ್ತಿದ್ದೆ. ಆದ್ರೆ ಇಲ್ಲಿ AC ಆಫೀಸ್ನಾಗ ಸೈನ್ ಹಾಕಿ 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 ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ. ಹೋಗಮ್ಮ, ಕಾಫಿ ಮಾಡ್ಕಬ. ಅಣ್ಣ, ಯಾಕೆ ಹಿಂಗೆಲ್ಲ ಗರ ಬಡ್ದೋರ್ತಾರ ನಿಂತಿದ್ದೀರಾ? ವಾಟ್ ಹ್ಯಾಪೆಂಡ್? ಸಾವಿತ್ರಿ, ನೀವು ಹೋಗಮ್ಮ, ಕಾಪಿ ಮಾಡ್ಕಬ. ಆದಿತ್ಯ ಎಂಟರ್ಪ್ರೈಸಸ್ಗೆ ನೀನು ಚೆಕ್ ಇಶ್ಯೂ ಮಾಡಿದ್ಯಾ? ಹಂಗಂದ್ರೆ ಚೆಕ್ ಸೈನ್ ಮಾಡಿಕೊಟ್ಯಾ? ಓ, ನಾನೇ ಮಾಡಿದ್ದಣ. ಯಾಕೆ ಸೈನ್ ಮಾಡಿದೆ? ಅದೇ ನಮ್ಮ ಮೆಟೀರಿಯಲ್ ಬಂದಿತ್ತಂತೆ. ನಮ್ಮ ಮ್ಯಾನೇಜರು ಸೈನ್ ಮಾಡಕ್ಕೆ ಹೇಳಲ್ಲ, ಅದಕ್ಕೆ ಮಾಡಿದೆ. ಮೆಟೀರಿಯಲ್ಸ್ನ ನೀನು ಚೆಕ್ ಮಾಡಿದ್ಯಾ? ಚೆಕ್ ಮಾಡೋದೇನ್ ಬಂತಣ್ಣ, 15 ವರ್ಷದಿಂದ ಮಾಮೂಲಿ ಗಿರಾಕಿ ಅಂತೆ. ನಾವು ದಿನ ಹೋಗೋ ಜಾಗಕ್ಕೆ ಸ್ಟೇರಿಂಗ್ ಓದ್ತಿದಲ್ಲ, ಹಂಗೆ ಚೆಕ್ ಮಾಡೋದೇ ಇಲ್ವೋ? ಇಲ್ಲ. ಮಾಮ, ಇದೊಂದ್ಸಲ ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರು ಕಲಿತಾನೆ ಅಂತಾನೆ ನಾನು ಇದ್ದೆ. ಆದ್ರೆ ಇವನ ಒಂದು ಸಿಗ್ನೇಚರ್ನಿಂದ 25 ಲಕ್ಷ ರೂಪಾಯಿ ಕಂಪನಿಗೆ ನಷ್ಟ ಆಗಿದೆ. ಅಷ್ಟು ದುಡ್ಡು ಕೊಟ್ಟು ಪಾಠ ಹೇಳ್ಕೊಡ್ಬೇಕಾ? ಅದನ್ನ ಇವನು ಕಲಿತಾನ? ಅಣ್ಣ, ಗೊತ್ತಾಗ್ಲಿಲ್ಲ. ಬೇಡ, ಬುದ್ಧಿ ಇಲ್ಲ ತಲೆಯಲ್ಲಿ. ಏನು ಕಲಿಸಿದ್ದಾರೆ ನಿಮ್ಮ ತಂದೆ ತಾಯಿ ನಾಗರಾಜಯ್ಯ ಯಮುನಾ? ನೀವು ನನ್ನ ಬಗ್ಗೆ ಬೇಕಾದ್ರೆ ಮಾತಾಡಿ ಅಣ್ಣ, ಅಪ್ಪ ಯಾವನ್ ವಿಷಯಕ್ಕೆ ಬಂದ್ರೆ ಸಂದಾಗಿರಲಿಲ್ಲ. 4 ಅಕ್ಷರ ಕಲಿಸದೆ ಹೋದ್ರು ಅವ್ರ ಬಗ್ಗೆ ಭಕ್ತಿ ನಿನಗೆ. ಇನ್ನ
ನಿನ್ನಂತವನ ಕೈಗೆ ಕಂಪನಿ ಕೊಟ್ಟೆ ನೋಡು, ನನ್ನ ಬುದ್ಧಿಗೆ ಹೊಡ್ಕೋಬೇಕು. ನಾನೇ ಕೇಳಿದ್ದ ಬರ್ಕೊಡಿ ಅಂತ. ಬಿತ್ತಿದ ಕೂಡಲೇ ಬೀಜ ಮರ ಆಗೋದ್ರೆ ಆದದ. ಅದಕ್ಕೆ ನಮ್ಮ ಅಪ್ಪ ಯಾವ ಏನ್ ಮಾಡಾರ, ಅವ್ರು ಹಂಗ್ಯ ನಾನ್ ಬೆಳೆದಿದ್ದು ಹಿಂಗ್ಯ. ಆಫೀಸ್ನಾಗ ಕಟ್ಟಾಕ್ಬಿಟ್ಟು ಹೊಡಿತಾರೆ. ನಮ್ಮ ಅಪ್ಪ ಯಾವ ಒಂದ್ ದಿವಸಕ್ಕೂ ಹೊಡೆದಿರ್ಲಿಲ್ಲ. ಮಾತಾಡ್ಬೇಡ. ನಿನ್ನಂತ ಅಯೋಗ್ಯನಿಗೆ ಕಂಪನಿ ಕೊಟ್ಟಿದ್ದಕ್ಕೆ ಈ ಮಾತು ಬೇರೆ ಕೇಳ್ಬೇಕು. ನಾನು ಕೇಳಿದ್ದ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ಕೊತೀನಿ. ನಾಳೆಯಿಂದ ಕಂಪನಿ MD ಚೇರಲ್ಲಿ ಇವನು ಕೂತ್ಕೋತಾನೆ. MD ಅಂದ್ರೆ ಗೊತ್ತಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್. ಆಫೀಸ್ ಕಡೆ ತಲೆನೂ ಹಾಕಬಾರ್ದು ನೀನು, ಇಡಿಯಟ್. ತಲೆಗೆ 4 ಅಕ್ಷರ ಹೊಳೆಯಕ್ಕಿಲ್ಲ. ಇಲ್ಲ ತಗೊಂಡೋಗಿ ತಲೆ ದಬ್ಬಾಕ ಬಿಡ್ಬೇಕು. ಸತ್ಯ ಏನ್ ಮಾಡ್ತಿದ್ರ? ಎಲ್ರಿಗೂ ಎಲ್ಲಾನು ಬರಲ್ಲ ಸತ್ಯ. ಕೆಲವ್ರಿಗೆ ಕೆಲವ್ದು ಬರುತ್ತೆ, ಕೆಲವ್ದು ಬರಲ್ಲ. ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಇದು ನಿನಗೆ ಅರ್ಥ ಆಯ್ತದೆ, ಆ ವೈಂಗ್ ಅರ್ಥ ಆಯ್ಕಿಲ್ವಲ್ಲ. ನಮ್ಗೆ ಯಾವ ಕೆಲಸ ಬರಲ್ವೋ ಅದನ್ನ ನಾವು ಮಾಡಕ್ ಹೋಗ್ಬಾರ್ದು. ನಮ್ಗೆ ಯಾವ ಕೆಲಸ ಗೊತ್ತಿದೆ ಬರುತ್ತೆ ಅದನ್ನ ಮಾತ್ರ ಮಾಡ್ಬೇಕು. ಕರೆಕ್ಟ್ ಸಾವಿತ್ರಿ. ನಾನ್ ಡ್ರೈವರ್ ಆಗಕ್ಕೆ ಲಾಯಕ್ಕು. ಈ ವಯಸ್ಸಿನಾಗ ಓದ್ ಕಲಿ ಜಾಜು ಕಲಿ ಅಂದ್ರೆ ಬಂದತಾ? ಈ ವೈಂಗ್ ಅದ ಅರ್ಥ ಆಗಿಲ್ವಾ? ಲೇ ಮಗ, ಈಗ ಹಾಗಿದ್ದಾಗೋಯ್ತು ಕಳ್ಳ. ಮುಂದೊಂದು ಏನು ಅಂತ ಯೋಚನೆ ಮಾಡ್ಲಾ? ಅಪ್ಪಯ್ಯ, ನನ್ನನ್ನು ಯಾಕ್ಲ ಹಿಂಗ್ ಬೆಳೆಸ್ತೆ? ಸ್ವಲ್ಪನಾದ್ರೂ ರೀತಿ ರಿವಾಜು ಕಲಿಸ್ಬಾರ್ದ? ಅವಯ್ಯ ನಿನ್ ಬಗ್ಗೆ ಹೆಂಗ್ ಮಾತಾಡ್ದಾಗ ಗೊತ್ತಾ? ಸಿಟ್ಟು ಬಂದಿತ್ತು ನನಗೆ. ಆ ಜಾಗದಲ್ಲಿ ಆ ಅಣ್ಣ ಅಲ್ದೆ ಬೇರೆ ಯಾರಾದ್ರೂ ಇರ್ಬೇಕಾಗಿತ್ತು, ಪಾರಿಸ್ಬಿಡ್ತಿದೆ 4. ಲೇ ಮಗ, ತಪ್ಪು ನಮ್ದು ಕಳ್ಳ. ನಿನಗಾದ ಅವಮಾನಕ್ಕೆ ನಾವು ಕಾರಣ ಕಳ್ಳ. ಕಷ್ಟನೋ ಸುಖನೋ ನಿನ್ಗೆ 4 ಅಕ್ಷರ ಕಲಿಸ್ಬೇಕಾಗಿತ್ತು. ಈ ಸ್ಕೂಲು ಕಳಿಸಿ ಡಾಕ್ಟ್ರು ಇಂಜಿನಿಯರು ಮಾಡಬೇಕಾಗಿತ್ತು. ಆದ್ರೆ ಬಡವ್ರಿಗೆ ಇದೆಲ್ಲ ಅಲ್ಲ ಅಂತ ಅದು ನಮ್ ತಪ್ಪು ಕಡ್ಲ. ಅದಕ್ಕೆ ನೀನು ಅವಮಾನ ಪಡ್ಬೇಕಾಯ್ತು. ಇವ್ರು ನಂಬ್ಕೊಂಡು ಈ ಡ್ರೈವರ್ ಕೆಲ್ಸನೂ ದಿಮಾಕ್ ಮಾಡ್ಬಿಟ್ಬಿಟ್ಟೆ. ನಾಳೆಯಿಂದ ಅದೇ ಕೆಲ್ಸಕ್ಕೆ ಹೋಗ್ಬೇಕು. ಬೇಡ ಕಣ್ಣ ಮಗ, ಬಿಟ್ ಕೆಲ್ಸಕ್ಕೆ ಮತ್ತೆ ಸೇರ್ಕೊಂಡ್ರೆ ನಾಲ್ಪಾಟ್ಲಾಯ್ತಿದೆ ಕಣ್ಣ. ಮತ್ ಇನ್ನೇನ್ ಮಾಡ್ಬೇಕು ಅಂತ ಅಪ್ಪಯ್ಯ? ಲೇ ಮಗ, ನಮ್ ಸೆಕ್ಯೂರಿಟಿ ಏಜೆನ್ಸಿಯಾಗೆ ಒಂದ್ ಕೆಲ್ಸ ಖಾಲಿ ಐತಿ ಕಣ್ಣ. ಸೆಕ್ಯೂರಿಟಿ ಗಾರ್ಡ್ ಕೆಲ್ಸ. ನಮ್ ಸಾಹೇಬ್ರಿಗೆ ಹೇಳಿದ್ರೆ ಕೆಲ್ಸ ಕೊಡ್ತಾರ ಕಣ್ಣ. ನೀವ್ ಮಾಡ್ತೀಯಲ್ಲ? ಸರಿ ಕಣ್ಣ, ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ. ಶುರುನಲ್ಲಿ ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ. ಓಟಿ ಎಲ್ಲ ಸೇರಿ 10,000 ರೂಪಾಯಿ ದುಡಿಬೋದು. ಸರಿ ಕಣ್ಲಪ್ಪಯ್ಯ, ದುಡಿಯೋರಿಗೆ ಯಾವ ಕೆಲಸ ಆದ್ರೇನೋ ಅಲ್ವಾ ಸಾವಿತ್ರಿ? ಸಾವಿತ್ರಿಗೆ ನಿಡಿಸ್ತದೋ ಇಲ್ವೋ? ಹಾಗ್ಯಾಕಂತೀರಿ ಮಾವ? ಸತ್ಯ, ನೀವ್ ಯಾವ ಕೆಲಸ ಮಾಡ್ತೀರಾ ಬಿಡ್ತೀರಾ ಅನ್ನೋದ್ರ ಮೇಲೆ ನಾನ್ ನಿಮ್ಮನ್ನ ಇಷ್ಟಪಡೋದು ಬಿಡೋದು ಮಾಡಲ್ಲ ಸತ್ಯ. ನಂಗೆ ಗೊತ್ತು, ನನ್ ಗಂಡ ಯಾವುದೇ ಕೆಲಸ ಮಾಡಿದ್ರು ಬಿಟ್ರು ಅವ್ರು ಬದಲಾಗಲ್ಲ. ಅದೇ ನಿಮ್ ಒಡವೆ. ಲಪ್ಪಯ್ಯ,
ಮೇಡಮ್ ಅವ್ರು ಪರ್ಮಿಷನ್ ಕೊಟ್ಟಾದ್ರೆ ಮುಗೀತಲ್ಲ, ಕೆಲ್ಸಕ್ಕೆ ರೈಟೇ. ಆಲ್ ದಿ ಬೆಸ್ಟ್ ಪ್ರತಾಪ್. ಮಾವನ್ ನಿರೀಕ್ಷೆನ ನೀನ್ ನಿಜ ಮಾಡ್ಬೇಕು. ಓದ್ ಬಂದಿಲ್ವಾ ಸಾಗರ ದಾಟಿ, ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹಾಗೆ. ಅದಕ್ಕಿಂತ ಹೆಚ್ಚಾಗಿ ಅಪ್ಪನ್ ಪ್ರೀತಿ ಗಳಿಸಿದೀನಿ, ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅಕಸ್ಮಾತ್ ನಾವು ಹೈದ್ರಾಬಾದ್ಗೆ ಹೋಗಿದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಅದಕ್ಕೆ ಹೇಳೋದು ಗಾಡ್ ಇಸ್ ಗ್ರೇಟ್ ಅಂತ. ಈಗ ಈ ಮಾತೆಲ್ಲ ಹೇಳ್ತೀರಾ? ಮುಂಚೆ ಎಷ್ಟು ಡಿಪ್ರೆಸ್ ಆಗಿರು ನಮ್ಮ ಯಜಮಾನ್ರು. ವಿನುತಾ, ಈಗ ಅದೆಲ್ಲ ಬೇಕಾ? ಈಗ ನೋಡು, ಆಗಿರೋ ಅನಾಹುತಗಳೆಲ್ಲ ಮುಗ್ದೋಯ್ತು, ಗ್ರಹಣಗಳೆಲ್ಲ ಮುಗ್ದೋಯ್ತು. ಈಗೇನಿದ್ರು ನಮ್ಮ ಪಾಲಿಗೆ ತಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡು ಒಂದ್ ಸಂತೋಷ ವಿಷಯ ಏನ್ ಗೊತ್ತಾ? ಏನಮ್ಮ? ಗೆಸ್ ಮಾಡಿ. ಪ್ರತಾಪ್ ಈಗ ನಮ್ ಕಂಪ್ನಿ MD. ಇನ್ನೊಂದು ಸಂತೋಷ ವಿಷಯ ಏನ್ ಗೊತ್ತಾ? ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಏನ್ ಮಾವ ನೀವು? ಸ್ವತಃ ಮಾವ ಸತ್ಯಭಾವನ್ ಕಪಾಳಕ್ ಹೊಡೆದು ಅವ್ರನ್ನ MD ಪೋಸ್ಟಿನ ಇಳಿಸಿ ಆ ಪೋಸ್ಟ್ಗೆ ಪ್ರತಾಪ್ನ ಕೂರ್ಸಿದ್ದಾರೆ. ನಾರಾಯಣ ನಾರಾಯಣ, ಭೂಲೋಕದಲ್ಲಿ ಇಷ್ಟೆಲ್ಲ ನಾಟಕಗಳು ನಡೆದಿದೆಯೇ? ಆದರೆ ಬಾಲೆ, ಈ ಎಲ್ಲ ನಾಟಕದ ಸೂತ್ರಧಾರಿ ನಾನೆಂಬುದು ನಿನ್ನಂತ ಹುಲುಮಾನವಳಿಗೆ ತಿಳಿಯದಾಗಿದೆಯಲ್ಲ. ಸಾವಿತ್ರಿ